ಈ ವಿಡಿಯೋ ಮುಖಾಂತರ ಅವ್ರಿಗೆ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ಇವರು ನಮ್ಮ ಹುಡುಗ ಮಂಜು. ಮೊನ್ನೆ ಒಂದು ವಿಡಿಯೋ ಬರುತ್ತೆ ಸೋಷಿಯಲ್ ಮೀಡಿಯಾ. ಏನ್ ಘಟನೆ ನಡೆದಿತ್ತು? ಏನು ಘಟನೆ ಇಲ್ಲ. ಅವ್ರು ನನಗೆ ಪ್ರಮೋಷನ್ ಕರೀತಾರೆ. ಪ್ರಮೋಷನ್ಗೆ ನಾನು ಹೋಗಿ ಪ್ರಮೋಷನ್ ಮಾಡ್ಕೊಟ್ಟಿರ್ತೀನಿ. ಅಲ್ಲಿ ಹುಡುಗಿ ಹತ್ರ ನಂಬರ್ ಕೇಳ್ದೆ, ಅವ್ರ ಹತ್ರ ನಂಬರ್ ಕೇಳ್ದೆ, ಇವ್ರ ಹತ್ರ ನಂಬರ್ ಕೇಳ್ದೆ ಅಂತ ಅವ್ರ ಒಂದು ಪಬ್ಬು ಅದೇನಿದೆ ಆ ಒಂದು ಪಬ್ಬು ಪ್ರಮೋಷನ್ ಆ ವಿಚಾರದಲ್ಲಿ ಅವ್ರ ಧ್ವನಿ ಹತ್ತಿ ಅವ್ರು ಮಾತಾಡ್ತಾರೆ. ಸೊ ಇಲ್ಲಿ ನಾನು ಏನು ತಪ್ಪು ಮಾಡಿಲ್ಲ ಅಂತ ನಾನು ಪ್ರೂವ್ ಮಾಡ್ತಾ ಇದ್ದೀನಿ. ನನ್ನ ಹತ್ರನು ಅವ್ರು ಏನ್ ಹೇಳ್ತಾರಲ್ಲ ಆ ಒಂದು ಫುಟೇಜ್ ಆ ಒಂದು ವಿಡಿಯೋ ಇದ್ರೆ ಅವ್ರು ತಗೊಂಡು ಕಾನೂನು ವಿರುದ್ಧ ಏನಿದೆ ಅವ್ರು ಮಾತಾಡ್ಬೋದಾಯ್ತು. ಅವರು ನಾನು ಹೋಗಿದ್ದಿದ್ದು ಯಾವಾಗ 9:23ಗೆ ರಾತ್ರಿ ಆ ಒಂದು ಪಬ್ಬು ಒಳಗಡೆ ಹೋಗಿದ್ದೀನಿ. ಅವರು ಆ ಒಂದು ದಿವಸ ಬಿಟ್ಟು ಬೆಳಿಗ್ಗೆ ಎಲ್ಲ ಮಧ್ಯಾಹ್ನ ಈ ಒಂದು ಕಾನ್ಸೆಪ್ಟ್ ರೆಡಿ ಮಾಡ್ಕೊಂಡು ನನ್ ಬಗ್ಗೆ ಅಪಪ್ರಚಾರ ಮಾಡಿ ವಿಡಿಯೋನ ಬಿಟ್ಟಿರ್ತಾರೆ. ಅಮುಕು ಡೊಂಕು ಏ ಚಪ್ಪಾರ ಹಂಗೆ ಹಿಂಗೆ ಅಂತ ಒಂದ್ ಪದ ಬಳಕೆ ಯೂಸ್ ಮಾಡ್ಕೊಂಡು ನನ್ಗೆ ಈ ತರ ಯೂಸ್ ಮಾಡಿ ಇವರು ನನ್ಗೆ ವಿಡಿಯೋ ಮಾಡಿರ್ತಾರೆ. ಇದರಿಂದ ನನ್ನ ಫ್ಯಾಮಿಲಿ ಆಗಿರ್ಲಿ ನನ್ಗಾಗಿರ್ಲಿ ತುಂಬಾ ಒಂದು ಇದಾಗಿರುತ್ತೆ. ಮಂಜು, ಇವಾಗ ಅವರು ವಿಡಿಯೋದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಹತ್ರ ಮಾತಾಡ್ತಾರೆ. ನನಗೆ ಗೊತ್ತಿರೋ ಮಟ್ಟಕ್ಕೆ ನೀನು ನಮ್ಮ ಬಡ ಹುಡುಗ ಮಕ್ಳು ಬೆಳಿಬೇಕು, ಬೆಳೆದಿದ್ದಾರೆ. ಹೌದು. ಇದನ್ನ ತುಳಿಯಕ್ಕೆ ಕೆಲವು ವ್ಯಕ್ತಿಗಳು ಮಾಡ್ತಾ ಇರ್ತಾರೆ. ಅದನ್ನ ಅವ್ರಿಗೆ ಏನಂತೀನಿ ಅಂದ್ರೆ, ನಾವು ಕಾನೂನು ರೀತಿ ಹೋರಾಟ ಮಾಡಕ್ ನಿಂತ್ಕೊಂಡ್ರೆ ನಿಮ್ಮ ಮಾನ ಮರ್ಯಾದೆನ ಮೂರಾಂಬಟೆ ಮಾಡ್ಬೇಕು. ನಮಗ್ ಅದು ಇಷ್ಟ ಇಲ್ಲ. ಮುಂಚೆ ತಾವ್ ನಮ್ ಪರ್ಸನಲ್ ಆಗಿ ಕೇಳ್ದೆ, ಮಾಡ್ಬೇಕಂತ ಕೇಳ್ದೆ, ಇಲ್ಲ ಅಣ್ಣ ಬೇಡ, ನಾನ್ ಕ್ಲಿಯರ್ ಆಗಿದ್ದೀನಿ. ಅವ್ರ ಕೈಯಲ್ಲಾದ್ರೆ ನಮ್ ಮೇಲೆ ಇಷ್ಟೊಂದು ಅವ್ರು ಹೇಳ್ತವ್ರೆ, ಅವ್ರ ಕಾನೂನು ರೀತಿ ಅವ್ರು ಹೋರಾಟ ಮಾಡ್ಲಿ, ನಾನು ರೆಡಿ ಇದೀನಿ ಅಂತ ಮಂಜು ಹೇಳ್ತವ್ರೆ. ಆದ್ರೆ ನೀವು ಮಾತಾಡಿದಿರಲ್ಲ ಮಾತು ಆ ವಿಡಿಯೋದಲ್ಲಿ, ಅದಕ್ಕೇನಾರ ಮಂಜು ಒಂದು ಕಾನೂನು ರೀತಿ ಹೋರಾಡಕ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಕುರ್ಸೋದಿರಲ್ಲ.